ಆರೋಗ್ಯದ ನಾಡಾಗಿತ್ತು ಭಾರತ. ಆದ್ರೀಗ ಆಹಾರವೇ ವಿಷ. ಆರೋಗ್ಯ ಹಾಳು, ಕೋವಿಡ್ ಕಾಟ, ಡಯಾಬಿಟೀಸ್, ಆರ್ಥರೈಟಿಸ್, ಕ್ಯಾನ್ಸರ್ ಇದಕ್ಕೆಲ್ಲ ಪಾರಂಪರಿಕ ಭಾರತೀಯ ಆಹಾರವೇ ಪರಿಹಾರ. ರೋಗ ನಿರೋಧಕ ಶಕ್ತಿಗಾಗಿ ಬಳಸಿ ಮಿಲೆಕ್ಸ್ ಚೂರ್ಣಂ. ಇದರಲ್ಲಿದೆ ಹೈಯೆಸ್ಟ್ ಕ್ವಾಲಿಟಿ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳ ಶಕ್ತಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದೇಶದಲ್ಲಿ ದುರಂತಗಳ ಸರಣಿ ಮುಂದುವರೆದಿದೆ. ಇದೀಗ ಗುಜರಾತ್ನಲ್ಲಿ ಮತ್ತೊಂದು ದೊಡ್ಡ ದುರ್ಘಟನೆ ಉಂಟಾಗಿದೆ. ದೊಡ್ಡ ಸೇತುವೆಯೊಂದು ಕುಸಿದು ಬಿದ್ದು ಹೋಗಿದೆ. ಹಲವಾರು ವಾಹನಗಳು ನೀರಲ್ಲಿ ಕೊಚ್ಚಿಕೊಂಡು ಹೋಗಿವೆ. ಆನಂದ್ ಮತ್ತು ವಡೋದರಾ ಜಿಲ್ಲೆಗಳನ್ನು ಸಂಪರ್ಕಿಸೋ ಗಂಭೀರ್ ಮಜಫುರ್ ಸೇತುವೆ ಇದು. ಮಧ್ಯಭಾಗವೇ ಕಳಚಿ ಬಿದ್ದಿದೆ. ಪರಿಣಾಮ ಸೇತುವೆ ಮೇಲೆ ವೆಹಿಕಲ್ಸ್ ಎಲ್ಲ ಹೋಗ್ತಾ ಇದ್ವಲ್ಲ, ಆಕ್ಟಿವ್ ಆಗಿ ಅಲ್ಲಿ ಓಡಾಟ ನಡೀತಾ ಇತ್ತು ಆ ಸೇತುವೆ ಮೇಲೆ. ಆ ಟೈಮ್ನಲ್ಲೇ ಕುಸಿದು ಹೋಗಿರೋದು. ಅದರಲ್ಲಿದ್ದವ್ರ ಕತೆ ಏನು? 4-5 ವಾಹನಗಳು ಮಹಿಸಾಗರ ನದಿಗೆ ಬಿದ್ದುಬಿಡ್ತವೆ. ಇದುವರೆಗೂ ವಾಹನದಲ್ಲಿದ್ದ 11 ಜನ ಪ್ರಾಣ ಕಳ್ಕೊಂಡಿರೋ ಅಪ್ಡೇಟ್ ಸಿಕ್ಕಿದೆ. ತುಂಬ ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹಲವರನ್ನ ಕಾಪಾಡೋಕ್ಕೂ ಕೂಡ ಆಗಿದೆ. ನದಿಗೆ ಬಿದ್ದ ವಾಹನಗಳನ್ನು ಕ್ರೇನ್ ಮೂಲಕ ಮೇಲಕ್ಕೆತ್ತಲಾಗಿದೆ. ಕಾರ್ಯಾಚರಣೆ ನಡೀತಾ ಇದೆ. ಸುಮಾರು 40 ವರ್ಷಗಳ ಹಿಂದಿನ ಈ ಸೇತುವೆ ಶಿಥಿಲಾವಸ್ಥೆ ತಲುಪಿತ್ತು. ಈಗ ಕುಸಿದು ಬಿದ್ದು ದುರಂತ ಉಂಟಾಗಿದೆ. ಘಟನೆಯಲ್ಲಿ ಮೃತಪಟ್ಟವರಿಗೆ ಗುಜರಾತ್ ಸಿಎಂ ಭೂಪೇಂದ್ರ ಪಟೇಲ್ ಸಂತಾಪ ಸೂಚಿಸಿದ್ದು, ಸೇತುವೆ ಕುಸಿತದ ಬಗ್ಗೆ ತನಿಖೆ ನಡೆಸುವಂತೆ ಆದೇಶ ಕೊಟ್ಟಿದ್ದಾರೆ. ಮತ್ತು ಘಟನೆಯಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ತಲಾ 4 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ಪರಿಹಾರವನ್ನು ಘೋಷಿಸಿದ್ದಾರೆ. ಇನ್ನು ದುರಂತದಲ್ಲಿ ಮೃತಪಟ್ಟವರಿಗೆ ಪಿಎಂ ಮೋದಿ ಸಂತಾಪ ಸೂಚಿಸಿದ್ದಾರೆ. ಮೃತಪಟ್ಟವರ ಕುಟುಂಬಕ್ಕೆ ತಲಾ 2 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರ ಫ್ಯಾಮಿಲಿಗೆ 50,000 ರೂಪಾಯಿ ಪಿಎಂ ಪರಿಹಾರ ನಿಧಿಯಿಂದಲೂ ಪರಿಹಾರವನ್ನು ಘೋಷಿಸಿದ್ದಾರೆ. ಸ್ನೇಹಿತರೆ, ಆಗಲೇ ಹೇಳಿದ ಹಾಗೆ 1985ರಲ್ಲಿ ನಿರ್ಮಾಣವಾಗಿದ್ದ ಹಳೆ ಸೇತುವೆ ಇದು. ತುಂಬ ಹಳೆದಾಗಿತ್ತು. ಬೀಳೋ ಸ್ಥಿತಿಯಲ್ಲಿ ಶಿಥಿಲಾವಸ್ಥೆಯಲ್ಲಿತ್ತು. ಇತ್ತೀಚೆಗಷ್ಟೇ ಅಲ್ಲಿನ ಬಿಜೆಪಿ ಶಾಸಕ ಚೈತನ್ಯ ಸಿನ್ಹಾ ಜಾಲಾನ್ ಅವರು ಈ ಹಳೆ ಬ್ರಿಡ್ಜ್ ಕೆಡವಿ ಹೊಸ ಬ್ರಿಡ್ಜ್ ನಿರ್ಮಾಣಕ್ಕೆ ಗುಜರಾತ್ ಸರ್ಕಾರಕ್ಕೆ ಶಿಫಾರಸು ಕೂಡ ಮಾಡಿದ್ರು. ಇದಕ್ಕೆ ಸರ್ಕಾರ ಒಪ್ಪಿಗೆಯನ್ನ ಕೊಟ್ಟಿತ್ತು. ನಂತರ ಸ್ಥಳದಲ್ಲಿ ಸರ್ವೆ ಕೂಡ ನಡೆಸಲಾಯಿತು. ಸೇತುವೆ ನಿರ್ಮಾಣಕ್ಕೆ ಪ್ಲಾನ್ ಕೂಡ ರೂಪಿಸಲಾಗಿತ್ತು. ಜೊತೆಗೆ ಹೊಸ ಸೇತುವೆ ನಿರ್ಮಾಣ ಆಗೋ ತನಕ ಓಡಾಡಕ್ಕೆ ಬೇಕಲ್ಲ ಅಂತ ಈ ಹಳೆ ಸೇತುವೆಗೆ ರಿಪೇರಿ ಕೆಲಸವನ್ನ ಕೂಡ ಮಾಡಲಾಗಿತ್ತು ಅನ್ನೋ ಮಾಹಿತಿ ಬರ್ತಾ ಇದೆ. ಆದರೂ ಈ ಸೇತುವೆ ಮೇಲೆ ವಾಹನಗಳು ಓಡಾಡುವಾಗ ಸೇತುವೆ ಸ್ವಲ್ಪ ಶೇಕ್ ಆಗೋದು ಫೀಲ್ ಆಗುತ್ತೆ ಅಂತ ಸ್ಥಳೀಯರು ಆತಂಕ ಹೊರ ಹಾಕ್ತಾ ಇದ್ರು. ಇದೀಗ ಸ್ಥಳೀಯರ ಭಯ ನಿಜ ಆಗಿದೆ. ಸೇತುವೆ ಕುಸಿದು 11 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಸೇತುವೆ ಇಷ್ಟೊಂದು ಹದಗೆಟ್ಟಿದ್ರೂ ಕೂಡ, ಇದು ಹೋಗ್ಬೇಕಾದ್ರೆ ಅಲುಗಾಡದಂಗೆ ಆಗುತ್ತೆ ಅಂತ ಹೇಳಿ ಜನ ಭಯ ವ್ಯಕ್ತಪಡಿಸಿದ್ರು ಕೂಡ, ಇದು ಯೋಗ್ಯವಿಲ್ಲ, ಹೊಸ ಸೇತುವೆ ಬೇಕು ಅಂತ ಹೇಳಿ ಅದನ್ನು ಬೇರೆ ಸೇತುವೆ ಕಟ್ಟೋಕೆ ಕೆಲಸ ಶುರುವಾಗ್ತಾ ಇದ್ದರೂ ಕೂಡ ನೀವು ಅದನ್ನು ಯಾವ ರೀತಿ ರಿಪೇರಿ ಮಾಡಿ ಜನರಿಗೆ ಓಡಾಡಕ್ಕೆ ಬಿಟ್ರಿ ಮತ್ತೆ ಅನ್ನೋ ಪ್ರಶ್ನೆಯನ್ನು ಕೇಳಲಾಗ್ತಾ ಇದೆ. ಕಂಪ್ಲೀಟಾಗಿ ಸ್ಟಡಿ ಮಾಡಿದ್ರ, ವಿಜ್ಞಾನಿಗಳಿಂದ ರಿಪೋರ್ಟ್ ತೊಗೊಂಡಿದ್ರೆ, ಇಂಜಿನಿಯರ್ಸಿಂದ ರಿಪೇರಿ ಮಾಡಿ ಇದು ಓಕೆ, ಇದು ಫಿಟ್ ಇದೆ ಓಕೆ ಅಂತ ಹೇಳಿ ನಿಮಗೆ ಸಾಬೀತಾಗಿತ್ತಾ? ಯಾವ ಆಧಾರದ ಮೇಲೆ? ಆ ರಿಪೋರ್ಟ್ ಎಲ್ಲಿದೆ ಅನ್ನೋ ಪ್ರಶ್ನೆಯನ್ನು ಈಗ ಕೇಳಲಾಗ್ತಾ ಇದೆ. ಯೆಮೆನ್ ಪ್ರಜೆಯನ್ನ ಹತ್ಯೆ ಮಾಡಿದ ಆರೋಪದ ಮೇಲೆ ಮರಣ ದಂಡನೆಗೆ ಗುರಿಯಾಗಿರೋ ಕೇರಳ ಮೂಲದ ನರ್ಸ್ ನಿಮಿಷಾ ಪ್ರಿಯಾ ಕುರಿತು ಮತ್ತಷ್ಟು ಮಾಹಿತಿ ಹೊರಬಿದ್ದಿದೆ. ಇದೇ ಜುಲೈ 16ನೇ ತಾರೀಕು ಅವರನ್ನ ಗಲ್ಲಿಗೇರಿಸಲಾಗುತ್ತೆ ಅಂತ ಸೇವ್ ನಿಮಿಷಾ ಪ್ರಿಯಾ ಆಕ್ಷನ್ ಕೌನ್ಸಿಲ್ನ ಭಾಗವಾಗಿರೋ ಸ್ಯಾಮ್ಯುಯಲ್ ಜೆರೋಮ್ ಅನ್ನೋರು ಕನ್ಫರ್ಮ್ ಮಾಡಿದ್ದಾರೆ. ಈ ಕುರಿತು ಸ್ಯಾಮ್ಯುಯಲ್ ಜೆರೋಮ್ ನಿಮಿಷಾ ಪ್ರಿಯಾರ ಕುಟುಂಬ ಮತ್ತು ಯೆಮೆನ್ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸ್ತಾ ಇದ್ದಾರೆ. ಏನೋ ಈ ನಿಮಿಷಾ ಪ್ರಿಯಾರ ಕುಟುಂಬ ಹತ್ಯೆಗೀಡಾದ ತಲಾಲ್ ಅಬ್ದೋ ಮೆಹದಿ ಕುಟುಂಬಕ್ಕೆ $1 ಮಿಲಿಯನ್ ಹಣವನ್ನ ಆಫರ್ ಮಾಡ್ತಾ ಇದೆ ಪರಿಹಾರವಾಗಿ. ಅತ್ತ ನಿಮಿಷಾ ಪ್ರಿಯಾರ ತಾಯಿ ಪ್ರೇಮಾ ಕುಮಾರಿ, ನನ್ನ ಮಗಳನ್ನ ಕ್ಷಮಿಸಿ ಸಂಧಾನ ಮಾಡ್ಕೊಳ್ಳಿ ಅಂತ ತಲಾಲ್ ಅಬ್ದೋ ಮೆಹದಿ ಕುಟುಂಬಕ್ಕೆ ಬೇಡ್ಕೊಳ್ತಾ 2024ರಿಂದ ಯೆಮೆನ್ನಲ್ಲೇ ಇದ್ದಾರೆ. ಆದರೂ ಕೂಡ ಇದುವರೆಗೂ ಯಾವುದೇ ಸಮಾಧಾನಕ್ಕೆ ಬಂದಿಲ್ಲ. 2008ರಲ್ಲಿ ಯೆಮೆನ್ಗೆ ಹೋದ ನಿಮಿಷಾ ಪ್ರಿಯಾ ಅನೇಕ ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡಿದ್ದಾರೆ. ಯೆಮೆನ್ನಲ್ಲಿ ಬಿಸ್ನೆಸ್ ಪ್ರಾರಂಭಿಸೋಕೆ ಸ್ಥಳೀಯರೊಂದಿಗೆ ಪಾಲುದಾರಿಕೆ ಕಡ್ಡಾಯ ಅಂತ ಗೊತ್ತಾದಾಗ 2014ರಲ್ಲಿ ಈ ತಲಾಲ್ ಅಬ್ದೋ ಮೆಹದಿಯೊಂದಿಗೆ ಪಾರ್ಟ್ನರ್ ಆದರು. ಈ ಅಬ್ದೋ ಮೆಹದಿಯೊಟ್ಟಿಗೆ ಸೇರಿ ತಮ್ಮದೇ ಕ್ಲಿನಿಕ್ ಓಪನ್ ಮಾಡಿದ್ರು. ನಂತರ ಇಬ್ಬರ ನಡುವೆ ಭಿನ್ನಾಭಿಪ್ರಾಯಗಳಾದವು. ಹೀಗಾಗಿ ತಲಾಲ್ ಚಿತ್ರಹಿಂಸೆ ಕೊಡ್ತಿದ್ದಾನೆ ಅಂತ ಆರೋಪ ಮಾಡಿದ್ರು. ಇದೇ ಕೋಪದಲ್ಲಿ ಆಕೆ ಯೆಮೆನ್ ಬಿಟ್ಟು ಹೋಗದಂತೆ ನೋಡ್ಕೊಳ್ಳೋಕೆ ತಲಾಲ್ ನಿಮಿಷಾ ಪ್ರಿಯಾರ ಪಾಸ್ಪೋರ್ಟ್ ಕೂಡ ಕಿತ್ಕೊಂಡು ಇಟ್ಕೊಂಡಿದ್ದ ಅಂತ ಹೇಳಲಾಗ್ತಾ ಇದೆ. ಬಳಿಕ ತಲಾಲ್ ವಿರುದ್ಧ ನಿಮಿಷಾ ದೂರು ಕೊಟ್ಟರು. ಇದರಿಂದ 2016ರಲ್ಲಿ ಆತನನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ನಂತರ ಆತನ ಬಿಡುಗಡೆಯಾಯಿತು.
ಇಷ್ಟೆಲ್ಲ ಆದಮೇಲೂ ಇವರಿಬ್ಬರ ನಡುವೆ ಮತ್ತೆ ಮತ್ತೆ ಜಗಳ ಆಗ್ತಾನೆ ಇತ್ತು. ಆಗ ನಿಮಿಷ ಪ್ರಿಯ ಭಾರತಕ್ಕೆ ಹಿಂದಿರುಗೋಕೆ ಮುಂದಾದ್ರು. ಆತನ ಬಳಿ ಇದ್ದ ತಮ್ಮ ಪಾಸ್ಪೋರ್ಟ್ ಪಡೆಯೋಕೆ ತಲಾಲ್ಗೆ ನಿದ್ರೆ ಬರೋ ಇಂಜೆಕ್ಷನ್ ಕೊಟ್ಟರು. ಆದರೆ ಓವರ್ ಡೋಸ್ ಆಗಿ ಆತ ಮೃತಪಟ್ಟೇ ಬಿಟ್ಟ ಅಂತ ಹೇಳಲಾಗ್ತಿದೆ. ಇದರಿಂದ ಈಕೆಯನ್ನು ಬಂಧಿಸಿ 2020ರಲ್ಲಿ ಗಲ್ಲು ಶಿಕ್ಷೆಗೆ ಗುರಿಪಡಿಸಲಾಗಿದೆ ಕೊಲೆ ಆರೋಪದ ಮೇಲೆ. ಭಾರತ ಕೂಡ ಇವರ ಮರಣದಂಡನೆ ತಡೆಯೋಕೆ ಪ್ರಯತ್ನ ಪಡ್ತಾ ಇದೆ ಅನ್ನೋ ರಿಪೋರ್ಟ್ ಕೂಡ ಬಂದಿದ್ವು. ಆದರೆ ಅಧಿಕೃತವಾಗಿ ಈ ಕುರಿತು ಕೇಂದ್ರ ಸರ್ಕಾರ ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಕೇರಳದ ಜನಸಮುದಾಯದಲ್ಲಿ ಕ್ಯಾಂಪೇನ್ ಅಂತೂ ನಡೀತಾ ಇದೆ. ಇನ್ನು ಇವತ್ತು ಕರೆ ಕೊಡಲಾಗಿದ್ದ ಭಾರತ್ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕಾರ್ಮಿಕ ಸಂಘಗಳು ಕರೆ ಕೊಟ್ಟಿದ್ದ ಭಾರತ್ ಬಂದ್ಗೆ ಅದು ಬಹುತೇಕ ಕಡೆ ಪ್ರತಿಭಟನೆಗೆ ಮಾತ್ರ ಸೀಮಿತ ಆಗಿತ್ತು. ಯಾವುದೇ ಬಂದ್ ಆಗಿ ಎಲ್ಲ ಶಟ್ ಡೌನ್ ಆ ಥರದ್ದು ಕಂಡು ಬಂದಿಲ್ಲ. ಭಾರತ್ ಬಂದ್ ಇದ್ರೂ ಕೂಡ ಬೆಂಗಳೂರು, ಕೋಲಾರ, ಮೈಸೂರು, ಬೆಳಗಾವಿ, ಹುಬ್ಬಳ್ಳಿ ಸೇರಿದ ಹಾಗೆ ಹಲವು ಜಿಲ್ಲೆಗಳಲ್ಲಿ ಎಲ್ಲ ಕಡೆ ಆಲ್ಮೋಸ್ಟ್ ಅಂಗಡಿ ಮಳಿಗೆಗಳೆಲ್ಲ ಓಪನ್ ಇದ್ವು. ಬಿಸ್ನೆಸ್ ಎಂದಿನಂತೆ ನಡೀತಾ ಇದ್ವು. ಆಟೋಗಳು ಕೂಡ ರಸ್ತೆಗಳಿದ್ವು. ಸರ್ಕಾರಿ ಬಸ್ ಸಂಚಾರ ಕೂಡ ಎಂದಿನಂತೆಯೇ ಇತ್ತು. ದೇಶದಾದ್ಯಂತ ಬಹುತೇಕ ಹೀಗೆ ಇತ್ತು. ಬಹುತೇಕ ಕನ್ನಡಪರ ಸಂಘಟನೆಗಳು, ರೈತ ಸಂಘಟನೆಗಳು ಹೋರಾಟಕ್ಕೆ ಬೆಂಬಲ ಸೂಚಿಸಿ ಬಂದ್ನಲ್ಲಿ ಪಾಲ್ಗೊಂಡಿದ್ರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಬೀದರ್ನಲ್ಲಿ ಅಂಬೇಡ್ಕರ್ ವೃತ್ತದಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ಕೂಡ ಮಾಡಲಾಗಿದೆ. ಅಥವಾ ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ ಸೇರಿ ಹಲವು ರಾಜ್ಯಗಳಲ್ಲಿ ಬಂದ್ ಆಚರಿಸಲಾಗಿದೆ. ಹಲವು ಕಡೆ ಸಾವಿರಾರು ಜನ ರಸ್ತೆಗೆ ಅಡ್ಡ ನಿಂತು ಪ್ರತಿಭಟಿಸಿದ್ದಾರೆ. ಹೀಗಾಗಿ ಒಂದಷ್ಟು ಕಡೆ ವಾಹನ ಸಂಚಾರಕ್ಕೆ ಕೆಲ ಕಾಲ ಸಮಸ್ಯೆ ಆಗಿದೆ. ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲೂ ಕೂಡ ಕೆಲ ಕಡೆ ರೇಲನ್ನು ತಡೆದು ಪ್ರತಿಭಟಿಸಲಾಗಿದೆ. ಇನ್ನು ಕರ್ನಾಟಕದಲ್ಲಿ ಎನ್ಐಎ ಉಗ್ರರ ಬೇಟೆಯಾಡಿದೆ. ಕರ್ನಾಟಕ ಸೇರಿ ದೇಶದ ಹಲವು ಕಡೆ ವಿಧ್ವಂಸಕ ಕೃತ್ಯಕ್ಕೆ, ಉಗ್ರ ಕೃತ್ಯಕ್ಕೆ ಸಂಚು ರೂಪಿಸಿದ ಕೇಸ್ಗೆ ಸಂಬಂಧಪಟ್ಟಂತೆ ಎನ್ಐಎ ಮಂಗಳವಾರ ತಡರಾತ್ರಿ ಬೆಂಗಳೂರು ಮತ್ತು ಕೋಲಾರದಲ್ಲಿ ದಾಳಿ ಮಾಡಿದೆ. ಈ ವೇಳೆ ಜೈಲಲ್ಲಿರೋ ಎಲಿಟಿ ಉಗ್ರ ಟಿ ನಾಸಿರ್ಗೆ ನೆರವು ಕೊಡ್ತಾ ಇದ್ದ ಆರೋಪದಡಿ 3 ಶಂಕಿತ ಉಗ್ರರನ್ನ ಬಂಧಿಸಿದೆ. ಇವ್ರನ್ನ ಪರಪ್ಪನ ಅಗ್ರಹಾರ ಜೈಲಿನ ಮನೋವೈದ್ಯ ನಾಗರಾಜ್, ಎಎಸ್ಐ ಚಾಂದ್ ಪಾಷಾ ಮತ್ತು ಅನೀಸ್ ಫಾತಿಮಾ ಅಂತ ಗುರುತಿಸಲಾಗಿದೆ. ಏನೋ ಈ ಶಂಕಿತ ಉಗ್ರರನ್ನ ಎನ್ಐಎ ಕೋರ್ಟ್ಗೆ ಹಾಜರುಪಡಿಸಿ ವಶಕ್ಕೆ ನೀಡುವಂತೆ ಮನವಿ ಮಾಡಲಾಗಿತ್ತು. ಕೋರ್ಟ್ ಈ ಶಂಕಿತ ಉಗ್ರರನ್ನ 6 ದಿನಗಳ ಎನ್ಐಎ ಕಸ್ಟಡಿಗೆ ನೀಡಿದೆ. ಇನ್ನು ಈ 3 ಸಿಮ್ ಕಾರ್ಡ್ ಕೊಟ್ಟಿರೋ ಆರೋಪದ ಮೇಲೆ ಕೋಲಾರದ ಭಟ್ರಳ್ಳಿ ನಿವಾಸಿ ಸತೀಶ್ ಅನ್ನೋರಿಗೆ ಎನ್ಐಎ ನೋಟಿಸ್ ಕೊಟ್ಟಿದೆ. ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. 2024-25 ಬಜೆಟ್ನಲ್ಲಿ ಘೋಷಿಸಿದ ಹಾಗೆ ಹೊಸ ಮೌಲಾನಾ ಆಜಾದ್ ಮಾದರಿ ಶಾಲೆಗಳನ್ನ ಓಪನ್ ಮಾಡೋಕೆ ಸರ್ಕಾರ ನಿರ್ಧಾರ ಮಾಡಿದೆ. 50 ಶಾಲೆಗಳನ್ನ ರಾಜ್ಯದ 43 ತಾಲೂಕುಗಳಲ್ಲಿ ಓಪನ್ ಮಾಡಲಾಗುತ್ತೆ. ಈ ಶಾಲೆಗಳಲ್ಲಿ ಉಚಿತ ವಸತಿ ಹಾಗೆ ಶಿಕ್ಷಣ ಕೂಡ ಕೊಡಲಾಗುತ್ತೆ. ಅಲ್ಪಸಂಖ್ಯಾತ ಸಮುದಾಯದ ಮಕ್ಕಳಿಗೆ ಮಾತ್ರ ಮೀಸಲಿಡಲಾಗುತ್ತೆ ಅಂತ ಕೂಡ ಸರ್ಕಾರ ಹೇಳಿದೆ. ಏನೋ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಶಿಕ್ಷಕರ ನೇಮಕಾತಿ ಬಗ್ಗೆ ಒಂದು ನ್ಯೂಸ್ ನೀಡಿದ್ದಾರೆ. ಒಳ ಮೀಸಲಾತಿ ವರದಿ ಬಂದ ನಂತರ ಶಾಲೆಗಳು, ಅನುದಾನಿತ ಶಾಲೆಗಳು ಮತ್ತು ಕಾಲೇಜುಗಳಿಗೆ 20,000 ಶಿಕ್ಷಕರನ್ನ ಅಪಾಯಿಂಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಏನೋ ಕರ್ನಾಟಕದಲ್ಲಿ ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಹಾರ್ಸಿಕಟ್ಟ ಅನ್ನೋ ಕಡೆ ಅತಿ ಹೆಚ್ಚು ಅಂದರೆ 102 ಮಿಲಿಮೀಟರ್ ಮಳೆಯಾಗಿದೆ. ಇನ್ನು ಮುಂದಿನ 24 ಗಂಟೆ ರಾಜ್ಯದ ಬೀದರ್, ಕಲಬುರಗಿ, ಬಿಜಾಪುರ, ಬೆಳಗಾವಿ, ಧಾರವಾಡ, ಗದಗ, ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮೈಸೂರು, ಮಂಡ್ಯ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಹೀಗಾಗಿ ಆ ಭಾಗದಲ್ಲಿ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಇತ್ತ ಬೆಂಗಳೂರು ಸೇರಿದಂತೆ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಒಣ ಹವೆ ಮುಂದುವರಿಯುತ್ತೆ. ಏನೋ ರಾಜಸ್ಥಾನದ ಚುರು ಜಿಲ್ಲೆಯ ಭನೋದಾ ಅನ್ನೋ ಹಳ್ಳಿಯಲ್ಲಿ ವಾಯುಪಡೆಯ ಜಾಗ್ವಾರ್ ಫೈಟರ್ ಜೆಟ್ ಪತನ ಆಗಿತ್ತು. ಈ ಬಗ್ಗೆ ನಾವು ಸುತ್ತು ಜಗತ್ತಲ್ಲಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ವಿ. ಇದೀಗ ಈ ಫೈಟರ್ ಜೆಟ್ನಲ್ಲಿದ್ದ ಪೈಲಟ್ಗಳಿಬ್ಬರು ಕೂಡ ಮೃತಪಟ್ಟಿದ್ದಾರೆ ಅಂತ ವಾಯುಪಡೆ ಕನ್ಫರ್ಮ್ ಮಾಡಿದೆ. ದಿನನಿತ್ಯದ ಟ್ರೈನಿಂಗ್ ಭಾಗವಾಗಿ ನಡೀತಾ ಇದ್ದ ಹಾರಾಟದ ವೇಳೆ ಐಎಎಫ್ ಜಾಗ್ವಾರ್ ಟ್ರೈನರ್ ಏರ್ಕ್ರಾಫ್ಟ್ ರಾಜಸ್ಥಾನದಲ್ಲಿ ಪತನ ಆಗಿದೆ. ಇದರಿಂದ ನಾಗರಿಕ ಆಸ್ತಿಪಾಸ್ತಿಗೇನು ಹಾನಿಯಾಗಿಲ್ಲ. ಆದರೆ ಇಬ್ಬರು ಪೈಲಟ್ಗಳು ಪ್ರಾಣ ಕಳ್ಕೊಂಡಿದ್ದಾರೆ ನಮ್ಮ ವಾಯುಪಡೆದು. ಅದಕ್ಕೆ ವಿಷಾದ ಇದೆ ಅಂತ ಹೇಳಿದ್ದಾರೆ. ಅವರ ಕುಟುಂಬಸ್ಥರೊಂದಿಗೆ ನಾವಿದ್ದೀವಿ. ಸದ್ಯ ಪತನಕ್ಕೆ ಕಾರಣ ತಿಳಿದು ಬಂದಿಲ್ಲ, ತನಿಖೆ ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅಲ್ಲೇ ಕಳೆದ 5 ತಿಂಗಳಲ್ಲಿದು 3ನೇ ಬಾರಿಗೆ ಜಾಗ್ವಾರ್ ಏರ್ಕ್ರಾಫ್ಟ್ ಪತನ ಆಗಿರೋದು ಅಂತ ಕೂಡ ಗೊತ್ತಾಗಿದೆ. ಮುಂಚೆ ಮಿಗ್ 21ಗಳು ಹಾರುವ ಶವಪೆಟ್ಟಿಗೆ ಅಂತ ಕರೆಸ್ಕೊಂಡಿದ್ವು. ಅವುಗಳಿಗೆ ರಿಟೈರ್ಮೆಂಟ್ ಕೊಡಲಾಯಿತು. ಈಗ ಜಾಗ್ವಾರ್ಗಳು ಬೀಳ್ತಾ ಇದ್ದಾವೆ ಒಂದಾದ್ಮೇಲೊಂದು. ಅಲ್ಲಿ ನಮ್ಮ ವಾಯುಪಡೆಯ ಯೋಧರು, ನಮ್ಮ ಪೈಲಟ್ಗಳು ಅವ್ರ ಪ್ರಾಣ ಪದೇ ಪದೇ ಹೋಗೋಕ್ಕಿಂತ ಮುಂಚೆ ಅದನ್ನು ರಿಟೈರ್ಮೆಂಟ್ ಕೊಟ್ಬಿಡೋಕ್ಕಾಗೋದಿಲ್ವಾ? ಆರ್ಡ್ರ್ ಕೊಡೋಕ್ಕಾಗಲ್ವ ಒಂದು ಸ್ವಲ್ಪ ಜಾಸ್ತಿ ಫೈಟರ್ ಜೆಟ್ಗಳಿಗೆ? ನಮ್ಮ ದೇಶದ ಹಣೆ ಬರೋ ನೋಡಿ, 20-30 ತಂದಾಗಲೇ ದೊಡ್ಡ ವಿವಾದ, ದೊಡ್ಡ ಗಲಾಟೆ, ದೊಡ್ಡ ಇಶ್ಯೂ. ಅದಕ್ಕೆ ಒಂದು ದೊಡ್ಡ ಪ್ರೋಸೆಸ್ಸು. ಕೂಡಲೇ ಬರುತ್ತಾ? ಇಲ್ಲ. ಒಂದ್ಸಲ ಆರ್ಡರ್ ಕೊಟ್ಟರೆ 5-6 ವರ್ಷ ಬೇಕು ಡೆಲಿವರಿಗೆ. ಒಂದು 100 ಕೊಡೋಕ್ಕಾಗಲ್ವಾ ಇಷ್ಟು ದೊಡ್ಡ ದೇಶಕ್ಕೆ? ಸಣ್ಣ ಮಕ್ಕಳು ತಿಂದಂಗೆ ಇಷ್ಟಿಷ್ಟೇ
ನೀವು ಆರ್ಡ್ರ್ ಕೊಡ್ತೀರಲ್ಲ ಸಣ್ಣ ಮಕ್ಕಳ ಥರ 10, 20, 5, 6, 8, 9 ಅಂಥೇಳಿ. ಭಾರತೀಯ ವಾಯುಪಡೆಯಲ್ಲಿ 100 ಫೈಟರ್ ಜೆಟ್ಗಳ ಕೊರತೆ ಇದೆ. ಅದು ಬಿಟ್ಟು ಈ ಹಳೆ ಏರ್ಕ್ರಾಫ್ಟ್ಗಳಲ್ಲಿ ನಮ್ಮ ಈ ವೀರ ಯೋಧರನ್ನು, ಪೈಲಟ್ಗಳನ್ನು, ವ್ಯಾಲ್ಯೂಯಬಲ್ ಜೀವ ಅದು, ಈ ಥರ ಬಿದ್ದು ಅಪ್ಪಳಿಸಿ ಪ್ರಾಣ ಕಳ್ಕೊಳ್ಳೋದು ಪದೇ ಪದೇ ಅಂತ ಹೇಳಿದ್ರೆ ಬಹಳ ಬೇಸರದ ವಿಚಾರ. ಮಹಾರಾಷ್ಟ್ರದ ಶಿವಸೇನಾ ಶಾಸಕ ಸಂಜಯ್ ಗಾಯಕ್ವಾಡ್ ರೌಡಿಸಂ ತೋರಿಸಿದ್ದಾರೆ. ಹಳಸಿದ ಆಹಾರ ಕೊಟ್ಟಿದ್ದಾರೆ ಅಂತ ಹೇಳಿ ರೊಚ್ಚಿಗೆದ್ದು ಕ್ಯಾಂಟೀನ್ನಲ್ಲಿ ಕೆಲಸ ಮಾಡೋರ ಮುಖಕ್ಕೆ ಪಂಚ್ ಮಾಡಿದ್ದಾರೆ, ಹೊಡೆದೇ ಬಿಟ್ಟಿದ್ದಾರೆ. ಮುಂಬೈ MLA ಹಾಸ್ಟೆಲ್ನಲ್ಲಿ ಈ ಘಟನೆಯಾಗಿದೆ. ಈ ವಿಡಿಯೋ ಶಿವಸೇನೆ UBT ಸಂಸದೆ ಪ್ರಿಯಾಂಕಾ ಚತುರ್ವೇದಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ. ವೈರಲ್ ಆಗ್ತಾ ಇದೆ, ವಿವಾದ ಆಗ್ತಾ ಇದೆ. ಖುದ್ದು ಮಹಾರಾಷ್ಟ್ರ CM ದೇವೇಂದ್ರ ಫಡ್ನವೀಸ್ ಇದಕ್ಕೆ ಕಿಡಿಕಾರಿದ್ದಾರೆ. ಇಂಥ ಘಟನೆಗಳು ಒಳ್ಳೆಯದಲ್ಲ, ದುರ್ವರ್ತನೆ ಇದು, ಯಾರಿಗೂ ಶೋಭೆ ತರಲ್ಲ. ಒಬ್ಬ ಶಾಸಕರಾಗಿ ಈ ರೀತಿ ನಡ್ಕೊಳ್ಳೋದು ಸರಿಯಲ್ಲ. ಎಲ್ಲ ಶಾಸಕರಿಗೂ ಮರ್ಯಾದೆಗೆ ನೀವು ಮಸಿ ಬೆಳೆದಿದ್ದೀರಾ ಅಂತ ಹೇಳಿದ್ದಾರೆ. ಕಳೆದ ವರ್ಷವಷ್ಟೇ ಇದೇ ಗಾಯಕ್ವಾಡ್ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ನಾಲಿಗೆ ತುಂಡು ಮಾಡಿ ತಗೊಂಬಂದ್ರೆ 11 ಲಕ್ಷ ರೂಪಾಯಿ ಬಹುಮಾನ ಕೊಡೋದಾಗಿ ಆಫರ್ ಇಟ್ಟು ವಿವಾದ ಮಾಡಿಕೊಂಡಿದ್ರು. ಈಗ ಈ ರೀತಿ ಮಾಡಿದ್ದಾರೆ. ಜಡ್ಜ್ ಯಶವಂತ್ ವರ್ಮಾರ ಮನೆಯಲ್ಲಿ ರಾಶಿ ಕ್ಯಾಶ್ ಸಿಕ್ಕ ಪ್ರಕರಣದಲ್ಲಿ ಇನ್ನೊಂದು ಬೆಳವಣಿಗೆಯಾಗಿದೆ. ಯಶವಂತ್ ವರ್ಮಾರ ಮಹಾಭಿಯೋಗದ ಅವರನ್ನ ಇಂಪೀಚ್ ಮಾಡಿ ಕೆಳಗಿಳಿಸೋ, ತೆಗೆದುಹಾಕೋ ಪ್ರಸ್ತಾವನೆಗೆ ಸಪೋರ್ಟ್ ಮಾಡೋದಾಗಿ INDIA ಕೂಟ ಹೇಳಿದೆ. ಈ ಪ್ರಪೋಸಲ್ ಜುಲೈ 12ರಿಂದ ಆಗಸ್ಟ್ 12ರವರೆಗೆ ನಡೆಯೋ ಸಂಸತ್ನ ಮುಂಗಾರು ಅಧಿವೇಶನದಲ್ಲಿ ಮಂಡನೆಯಾಗುವ ಸಾಧ್ಯತೆ ಇದೆ. ಚುನಾವಣಾ ಆಯೋಗದ ಮತದಾರರ ಪಟ್ಟಿ ಪರಿಷ್ಕರಣೆ ಮತ್ತು ನೂತನ ಕಾರ್ಮಿಕ ನೀತಿ ವಿರೋಧಿಸಿ ಬಿಹಾರದ ಪಾಟ್ನಾದಲ್ಲಿ ಭಾರೀ ಪ್ರತಿಭಟನೆ ಮಾಡಲಾಗಿದೆ. ಲಾಲು ಪ್ರಸಾದ್ ಯಾದವ್ರ RJD ಮತ್ತು ಮಹಾಗಠಬಂಧನ್ನ ಮಿತ್ರ ಪಕ್ಷಗಳು ಪ್ರತಿಭಟಿಸಿದ್ದಾರೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಕೂಡ ಪಾಲ್ಗೊಂಡಿದ್ದರು. ಬಿಹಾರದ ಸೋನ್ಪುರ ಮತ್ತು ಹಾಜಿಪುರ್ನಲ್ಲಿ ರಸ್ತೆಗಳನ್ನು ತಡೆದು ಟೈರ್ಗೆ ಬೆಂಕಿ ಇಟ್ಟು ಪ್ರತಿಭಟಿಸಿದ್ದಾರೆ. ಪಾಟ್ನಾದ ಆದಾಯ ತೆರಿಗೆ ಇಲಾಖೆಯಿಂದ ಚುನಾವಣಾ ಆಯೋಗದ ಕಚೇರಿವರೆಗೆ ರ್ಯಾಲಿ ಮಾಡಲಾಗಿತ್ತು. ರೈಲುಗಳನ್ನು ಕೂಡ ಬ್ಲಾಕ್ ಮಾಡಲಾಗಿತ್ತು. ಈ ವೇಳೆ ರಾಹುಲ್ ಮಾತನಾಡಿದ್ರು. ಮಹಾರಾಷ್ಟ್ರದಲ್ಲಿ ಚುನಾವಣಾ ಆಯೋಗ ಏನು ಮಾಡಿತ್ತು ಅದನ್ನೇ ಬಿಹಾರದಲ್ಲಿ ಮಾಡೋ ಪ್ರಯತ್ನ ನಡೀತಾ ಇದೆ ಅಂತ ಹೇಳಿ ಆರೋಪಿಸಿದ್ದಾರೆ. ಆ ಮೂಲಕ ಮಹಾರಾಷ್ಟ್ರ ಚುನಾವಣೆ ಮೋಸದ ಚುನಾವಣೆ, ಬಿಹಾರದಲ್ಲೂ ಹಾಗೆ ಮಾಡಕ್ ಹೊರಟಿದ್ದಾರೆ ಅನ್ನೋದು ರಾಹುಲ್ ಗಾಂಧಿ ಅವರ ಆರೋಪ. ಛತ್ತೀಸ್ಗಢದ ದಂತೇವಾಡ ಜಿಲ್ಲೆಯಲ್ಲಿ ದೊಡ್ಡ ನಕ್ಸಲ್ ಶರಣಾಗತಿ ನಡೆದಿದೆ. ಸುಮಾರು 12 ನಕ್ಸಲರು ಶರಣಾಗಿದ್ದಾರೆ. ಇದರಲ್ಲಿ 9 ನಕ್ಸಲರ ಮೇಲೆ ಸುಮಾರು 28.50 ಲಕ್ಷ ರೂಪಾಯಿ ಬೌಂಟಿ ಬಹುಮಾನ ಇತ್ತು. ಇದೀಗ ಅಲ್ಲಿನ ಸರ್ಕಾರದ ಮುಂದೆ ಇವರೆಲ್ಲ ಶರಣಾಗಿದ್ದಾರೆ. ಏನೋ ಭಾರತೀಯ ನೌಕಾಪಡೆ ಯಶಸ್ವಿಯಾಗಿ ಎಕ್ಸ್ಟೆಂಡೆಡ್ ರೇಂಜ್ ಆಂಟಿ ಸಬ್ಮರೀನ್ ರಾಕೆಟ್ ERASR ನ ಟೆಸ್ಟ್ ಮಾಡಿದೆ. ಭಾರತೀಯ ನೌಕಾಪಡೆಯ INS ಕಾವರಟಿ ನೌಕೆಯ ಮೂಲಕ ಈ ರಾಕೆಟ್ ಅನ್ನ ಟೆಸ್ಟ್ ಮಾಡಲಾಗಿದೆ. ಇದನ್ನ DRDO ಡೆವಲಪ್ ಮಾಡಿದೆ. ಒಟ್ಟು 17 ಬೇರೆ ಬೇರೆ ರೇಂಜ್ನ ERASR ರಾಕೆಟ್ಸ್ ನ ಟೆಸ್ಟ್ ಮಾಡಲಾಗಿದೆ. ಈ ರಾಕೆಟ್ಸ್ 0.5 ಕಿಲೋಮೀಟರ್ ದೂರದಿಂದ ಹಿಡಿದು 9 ಕಿಲೋಮೀಟರ್ ದೂರದವರೆಗಿನ ಶತ್ರು ಸಬ್ಮರೀನ್ಗಳನ್ನು ಹೋಗಿ ಹೊಡೆದು ಹಾಕುವ ಸಾಮರ್ಥ್ಯ ಹೊಂದಿದೆ. ಈ ರಾಕೆಟ್ಗಳನ್ನು ಭಾರತದಲ್ಲಿ ನಿರ್ಮಿಸಿರೋ ರಾಕೆಟ್ ಲಾಂಚರ್ಗಳಲ್ಲಿ ಯೂಸ್ ಮಾಡಲಾಗುತ್ತೆ ಅಂತ ರಕ್ಷಣಾ ಸಚಿವಾಲಯ ಹೇಳಿದೆ. ಆಪರೇಷನ್ ಸಿಂಧೂರ್ ವೇಳೆ ಒಂದೇ ಒಂದು ರಫೇಲ್ ಬಿದ್ದಿದ್ದು ಅದು ಟೆಕ್ನಿಕಲ್ ಕಾರಣದಿಂದ ಅಂತ ದಸೋದ, ರಫೇಲ್ ನಿರ್ಮಾತೃ ಕಂಪನಿ ದಸೋದ CEOನೇ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಸುದ್ದಿ ಬಂದಿತ್ತಲ್ಲ. ಎಲ್ಲ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕೂಡ ಅದನ್ನು ರಿಪೋರ್ಟ್ ಮಾಡಿದ್ರಲ್ಲ. ಈಗ ದಸೋ ಕಂಪನಿ ನಮ್ಮ CEO ಆ ರೀತಿ ಏನು ಹೇಳಲಿಲ್ಲ ಅಂತ ಹೇಳೋದನ್ನ ನಿರಾಕರಿಸಿದ್ದಾರೆ. ಅಹಮದಾಬಾದ್ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ಸ್ ಇನ್ವೆಸ್ಟಿಗೇಷನ್ ಬ್ಯೂರೋ ನಡೆಸಿದ ಪ್ರಾಥಮಿಕ ತನಿಖೆಯಲ್ಲಿ ಎಂಜಿನ್ ಫ್ಯೂಯಲ್ ಕಂಟ್ರೋಲ್ ಸ್ವಿಚ್ ಮೂವ್ಮೆಂಟ್ನಲ್ಲಿನ ಸಮಸ್ಯೆಗಳು ದುರಂತಕ್ಕೆ ಕಾರಣ ಇರಬಹುದು ಅಂತ ಹೇಳಿದ್ದಾರೆ. ಅಂದಹಾಗೆ ಇಂಧನ ವಿಮಾನದ ಎಂಜಿನ್ಗೆ ಸರಿಯಾಗಿ ಹರಿಯೋ ಹಾಗೆ ಮಾಡೋಕೆ ಈ ಇಂಜಿನ್ ಫ್ಯೂಯಲ್ ಕಂಟ್ರೋಲ್ ಸ್ವಿಚಸ್ ಸರಿಯಾಗಿ ಕೆಲಸ ಮಾಡೋದು ಬಹಳ ಮುಖ್ಯ. 5 ರಾಷ್ಟ್ರಗಳ ಪ್ರವಾಸದ ಭಾಗವಾಗಿ ಈ ಟೂರ್ನ ಕಡೆ ಭಾಗದಲ್ಲಿರೋ PM ನರೇಂದ್ರ ಮೋದಿ ಈಗ ನಮೀಬಿಯಾಗೆ ಬಂದಿಳಿದಿದ್ದಾರೆ. ನಮೀಬಿಯಾ PM ನರೇಂದ್ರ ಮೋದಿ ಅವರಿಗೆ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅಲ್ಲಿನ ಅಧ್ಯಕ್ಷೆ ನೆತುಂಬೋ ನಂದಾತ್ವಾ PM ನರೇಂದ್ರ ಮೋದಿ ಅವರಿಗೆ ದಿ ಆರ್ಡರ್ ಆಫ್ ದಿ ಮೋಸ್ಟ್ ಏನ್ಷಿಯಂಟ್ ವೆಲ್ವಿಚಿಯಾ ಮಿರಾಬೆಲ್ಲಿಸ್ ಅನ್ನೋ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ. ಈ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರ ಅತ್ಯುನ್ನತ ನಾಗರಿಕ ಗೌರವಗಳ ಪಟ್ಟಿಗೆ ಪದಕಗಳ ಸಂಗ್ರಹಕ್ಕೆ 27ನೇ ರಾಷ್ಟ್ರದ ಮೆಡಲ್ ಒಂದು ಸೇರ್ಕೊಂಡಂತಾಗಿದೆ. ಈ ಭೇಟಿಯಲ್ಲಿ ಮೋದಿ ನಮೀಬಿಯಾ ಅಧ್ಯಕ್ಷೆ ನೆತುಂಬೋ ನಂದಾತ್ವಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಎನರ್ಜಿ, ಹೆಲ್ತ್ ಕೇರ್ ಸೇರಿದ ಹಾಗೆ ಹಲವು ವಲಯಗಳಲ್ಲಿ ಸಹಕಾರ ಹೆಚ್ಚೋಕೆ ಉಭಯ ನಾಯಕರು 4 ಒಪ್ಪಂದಗಳಿಗೆ ಸೈನ್ ಹಾಕಿದ್ದಾರೆ. IPL ಕೇವಲ ಕ್ರಿಕೆಟ್ ಲೀಗ್ ಆಗಿ ಉಳ್ಕೊಂಡಿಲ್ಲ ಸ್ನೇಹಿತರೆ, ದೊಡ್ಡ ಬಿಸ್ನೆಸ್ ಆಗಿ ಬೆಳೆದು ನಿಂತಿದೆ. ಇದೀಗ IPLನ ಒಟ್ಟು ಬಿಸ್ನೆಸ್ ವ್ಯಾಲ್ಯೂ $18.5 ಬಿಲಿಯನ್ ಏರಿಕೆಯಾಗಿದೆ. $1 ಬಿಲಿಯನ್ ಅಂದರೆ 8,500 ಕೋಟಿ ರೂಪಾಯಿ. ಸೊ $18.5 ಬಿಲಿಯನ್ ಏರಿಕೆಯಾಗಿದೆ. ಅಮೆರಿಕ ಮೂಲದ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಹಾಲಿಹಾನ್ ಲಾಕಿ ನಡೆಸಿದ ಸ್ಟಡಿಯಲ್ಲಿ ಈ ವಿಚಾರ ಎಲ್ಲ ಹೇಳಿದ್ದಾರೆ. ಇಲ್ಲಿ ಬರೀ IPL ಈ ಟೀಮ್ಗಳನ್ನೆಲ್ಲ ಬಿಟ್ಟು ಬರೀ IPL ಅನ್ನೋ ಒಂದು ಟೂರ್ನಮೆಂಟ್ ಹೆಸರಿನ ಬ್ರ್ಯಾಂಡ್ ವ್ಯಾಲ್ಯೂ $3.9 ಬಿಲಿಯನ್ ತಲುಪಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಮೊದಲ ಬಾರಿಗೆ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮೋಸ್ಟ್ ವ್ಯಾಲ್ಯೂಬಲ್ IPL ಟೀಮ್ ಆಗಿ ಹೊರಹೊಮ್ಮಿದೆ.
ಅದರ ಬ್ರ್ಯಾಂಡ್ ವ್ಯಾಲ್ಯೂ $269 ಮಿಲಿಯನ್ ತಲುಪಿದೆ. $269 ಮಿಲಿಯನ್ ಅಂದರೆ 2200 ಕೋಟಿ ರೂಪಾಯಿಗೂ ಅಧಿಕ. ಇತ್ತ $242 ಮಿಲಿಯನ್ ಬ್ರ್ಯಾಂಡ್ ವ್ಯಾಲ್ಯೂ ಮೂಲಕ ಮುಂಬೈ ಇಂಡಿಯನ್ಸ್ 2ನೇ ಸ್ಥಾನ ಮತ್ತು $235 ಮಿಲಿಯನ್ ಮೂಲಕ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ 3ನೇ ಸ್ಥಾನ ಪಡ್ಕೊಂಡಿದೆ. ಏನೋ ಭಾರತದ ಷೇರುಪೇಟೆ ಲಾಸ್ನಲ್ಲಿ ಎಂಡ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ 176 ಪಾಯಿಂಟ್ಸ್ ಬಿದ್ದು ಸೆನ್ಸೆಕ್ಸ್ 83,536ಕ್ಕೆ, ನಿಫ್ಟಿ 46 ಪಾಯಿಂಟ್ಸ್ ಬಿದ್ದು 25,476ಕ್ಕೆ ತಲುಪಿದೆ. ಐಸಿಐಸಿಐ ಬ್ಯಾಂಕ್, ರಿಲಯನ್ಸ್ ಇಂಡಸ್ಟ್ರೀಸ್ ನಂತಹ ಹೆವಿವೇಟ್ ಸ್ಟಾಕ್ಸ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ಆಗಿದೆ. ಟ್ರಂಪ್ರ ಟ್ಯಾರಿಫ್ ಬಗೆಗಿನ ಅನಿಶ್ಚಿತತೆ ಹಾಗೆ ಮುಂದುವರೆದಿದೆ. ಇತ್ತ ಭಾರತ ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದ ಟ್ರಂಪ್ರ ಡೆಡ್ಲೈನ್ ಮುಗಿದ್ರೂ ಕೂಡ ಫೈನಲ್ ಆಗಿಲ್ಲ. ಹೀಗಾಗಿ ಹೂಡಿಕೆದಾರರು ಏನ್ ಕಾಯ್ತಾ ಇದ್ದಾರೆ. ಹಾಗಾಗಿ ಮಾರುಕಟ್ಟೆ ಜಾಸ್ತಿ ಮೇಲಕ್ಕೆ ಹೋಗ್ತಿಲ್ಲ, ಬೀಳ್ತಿಲ್ಲ, ಫ್ಲಾಟ್. ಬಜಾಜ್ ಫಿನಾನ್ಸ್, ಹಿಂದೂಸ್ತಾನಿ ಯೂನಿಲಿವರ್, ಅಲ್ಟ್ರಾಟೆಕ್ ಸಿಮೆಂಟ್, ಮಹೀಂದ್ರ ಅಂಡ್ ಮಹೀಂದ್ರ, ಪವರ್ ಗ್ರಿಡ್ ಕಾರ್ಪೊರೇಷನ್ ಗ್ರೀನ್ ನಲ್ಲಿದ್ವು. HCL ಟೆಕ್ನಾಲಜೀಸ್, ಟಾಟಾ ಸ್ಟೀಲ್, ಟೆಕ್ ಮಹೀಂದ್ರ, ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ವಿಪ್ರೋ ರೆಡ್ ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 6 ಪೈಸೆ ಏರಿಕೆಯಾಗಿ $85.67 ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $887 ಕಮ್ಮಿಯಾಗಿ $96,085 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $816 ಕಮ್ಮಿಯಾಗಿ $88,010 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ $220 ಕಮ್ಮಿಯಾಗಿ $1,07,280 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡೂ ಇಲ್ಲ, ಬರೀ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.